ಸುಂದರ ದೈತ್ಯನ ಬಂದಿ ಭಾಗ 20 ಸುರಂಗದ ಗೋಡೆಗಳ ಸ್ಫೋಟದ ತೀವ್ರತೆಗೆ ಬಿರುಕು ಬಿಡಲಾರಂಭಿಸಿತ್ತು. ಮೇಲೆ ಅರಮನೆಯ ಬೆಂಕಿಯ ಉಂಡೆಯಾಗಿ ಕುಸಿಯುತ್ತಿದ್ರೆ, ಆದಿತ್ಯ ಮೇಘನಾಳ ಕೈಯನ್ನ ಬಿಗಿಯಾಗಿ ಹಿಡಿದು ಕತ್ತಲೆಯ ಹಾದಿಯಲ್ಲಿ ಓಡ್ತಿದ್ದನು. ಧೂಳು ಮತ್ತು ಹೊಗೆಯ ನಡುವೆ ಹಿಂದೆ ನಡೆದ ಆ ಭೀಕರ ಸ್ಫೋಟ ನಿತಿನ್ನನ್ನ ಬಲಿ ತೆಗೆದುಕೊಂಡಿತ್ತು ಎಂಬ ಅರಿವು ಆದಿತ್ಯನನ್ನ ಕಾಡ್ತಾ ಇತ್ತು. ಆದಿತ್ಯ, ಸುರಂಗ ಕುಸಿತಾ ಇದೆ ಎಂದು ಮೇಘನ ಜೋರಾಗಿ ಕಿರಿಚಿದ್ಲು. ಅವರು ಸುರಂಗದ ಕೊನೆ ತಲುಪಿದಾಗ ಅದು ನಗರದ ಹಳೆಯ ಸ್ಮಶಾನದ ಒಂದು ಪಾಳು ಬಿದ್ದ ಗೋಪುರದ ಒಳಗೆ ತೆರೆದುಕೊಂಡಿತ್ತು. ಹೊರಗೆ ಬರುತ್ತಿದ್ದಂತೆ ತಂಪಾದ ಗಾಳಿ ಬಡಿದ್ರು ಸುತ್ತಲೂ ರಾಜವರ್ಧನ್ ಮನುಷ್ಯರ ಟಾರ್ಚ್ ಲೈಟ್ಗಳೊಂದಿಗೆ ಜಾಲಾಡ್ತಿರುವುದು ಕಾಣ್ತು. ಆದಿತ್ಯ ತನ್ನ ಕೈಯಲ್ಲಿದ್ದ ಆ ಕಪ್ಪು ಪೆಟ್ಟಿಗೆಯನ್ನ ಕೋಟಿನ ಒಳಗೆ ಭದ್ರವಾಗಿ ಇಟ್ಕೊಂಡ. ಆ ಯುವತಿಯನ್ನ ಕರೆದುಕೊಂಡು, ನೀನು ಈ ಪೊದೆಗಳ ಮರೆಯಲ್ಲಿ ಅಡಕ್ಕೋ ಮೇಘನ, ನಾನು ಅವರ ಗಮನ ಬೇರೆಡೆಗೆ ಸೆಳೆಯುತ್ತೇನೆ ಎಂದು ಆದಿತ್ಯ ಮೆಲ್ಲನೆ ಹೇಳ್ತಾನೆ. ಬೇಡ ಆದಿತ್ಯ, ಅದು ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದು ಮೇಘನ ತಡೆದ್ಲು. ಆದರೆ ಆದಿತ್ಯ ಕೇಳಬೇಕಲ್ಲ, ಕೇಳಲೇ ಇಲ್ಲ. ಅವನು ಒಂದು ಕಲ್ಲನ್ನ ಎತ್ತಿ ದೂರದಲ್ಲಿದ್ದ ನೀರಿನ ಟ್ಯಾಂಕ್ ಮೇಲೆ ಎಸೆದ. ಸದ್ದು ಕೇಳಿದ ತಕ್ಷಣ ರಾಜವರ್ಧನ್ನ 5-6 ಜನ ಕಮಾಂಡೋಗಳು ಆ ಕಡೆಗೆ ಓಡಿದ್ರು. ಇದೇ ಅವಕಾಶ ಎಂದು ಬಳಸಿಕೊಂಡಂತಹ ಆದಿತ್ಯ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ದ ಜೀಪ್ ಒಂದರ ಹತ್ತಿರ ನುಗ್ಗಿದ್ದ. ಚಾಲಕನನ್ನ ಕೆಳಗೆ ತಳ್ಳಿ ಜೀಪ್ ಸ್ಟಾರ್ಟ್ ಮಾಡಿ ವೇಗವಾಗಿ ಅರಮನೆಯ ಮುಖ್ಯ ರಸ್ತೆಯತ್ತ ನುಗ್ಗಿದ್ದನು. ಜೀಪ್ನ ಸದ್ದು ಕೇಳಿ ರಾಜವರ್ಧನ್ ಹೆಲಿಕಾಪ್ಟರ್ ಈಗ ಆದಿತ್ಯನನ್ನೇ ಬೆನ್ನಟ್ಟಲು ಆರಂಭಿಸುತ್ತೆ. ಮೇಲಿನಿಂದ ಮೆಷಿನ್ ಗನ್ಗಳು, ಗುಂಡುಗಳು ಜೀಪಿನ ಸುತ್ತಲೂ ಮಣ್ಣನ್ನ ಹಾರಿಸ್ತಾನೆ ಇದ್ವು. ಆದಿತ್ಯ ನಗರದ ಟ್ರಾಫಿಕ್ ನಡುವೆ ನುಗ್ಗಲು ಪ್ರಯತ್ನಿಸುತ್ತಿದ್ದನು. ಆದರೆ ರಾಜವರ್ಧನ್ ಇಡೀ ನಗರದ ರಸ್ತೆಗಳನ್ನೇ ತನ್ನ ಪ್ರಭಾವ ಬಳಸಿ ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾನೆ. ಸರಿಯಾಗಿ ಆದಿತ್ಯನ ಜೀಪ್ ಒಂದು ಸೇತುವೆಯ ಮೇಲೆ ಬರುತ್ತಿದ್ದಂತೆ ಎದುರಿನಿಂದ 2 ಕಪ್ಪು ಬಣ್ಣದ ಲಾರಿಗಳು ರಸ್ತೆಯನ್ನ ಅಡ್ಡಗಟ್ಟಿ ನಿಂತಿದ್ವು. ಆದಿತ್ಯ ಬ್ರೇಕ್ ಹಾಕ್ತಾನೆ. ಜೀಪ್ ನಿಂತ ತಕ್ಷಣ ಸುತ್ತಲೂ 10-6 ವಾಹನಗಳು ಬಂದು ನಿಂತವು. ಹೆಲಿಕಾಪ್ಟರ್ನಿಂದ ರಾಜವರ್ಧನ್ ಕೆಳಗೆ ಇಳಿದು ಬರ್ತಾನೆ. ಅವನ ಮುಖದಲ್ಲಿ ಈಗ ಗೆಲುವಿನ ನಗೆ ಎದ್ದು ಕಾಣ್ತಾ ಇತ್ತು. ಆದಿತ್ಯ, ನಿನ್ನ ಈ ಕಳ್ಳ ಪೊಲೀಸ್ ಆಟ ಇಲ್ಲಿಗೆ ಮುಗ್ದೋಯ್ತು. ಆ ಪೆಟ್ಟಿಗೆನ ಮರ್ಯಾದೆಯಾಗಿ ಕೊಟ್ಬಿಡು, ಇಲ್ಲದಿದ್ದರೆ ನಿನ್ನ ಹೆಂಡತಿ ಮತ್ತು ಆ ಯುವತಿ ಈಗ ಅಡಗಿರೋ ಆ ಸ್ಮಶಾನವನ್ನೇ ನಾನು ಸ್ಫೋಟಿಸಿಬಿಡ್ತೇನೆ ಎಂದು ರಾಜವರ್ಧನ್ ಫೋನ್ನಲ್ಲೇ ಸ್ಮಶಾನದ ಲೈವ್ ವಿಡಿಯೋ ತೋರಿಸ್ತಾನೆ. ಮೇಘನ ಪೊಲೀಸರ ವೇಷದಲ್ಲಿದ್ದ ರಾಜವರ್ಧನ್ ಮನುಷ್ಯರಿಗೆ ಸಿಕ್ಕಿಬಿದ್ದಿದ್ಲು. ಆದಿತ್ಯನಿಗೆ ಬೇರೆ ದಾರಿನೇ ಇರಲಿಲ್ಲ. ಅವನು ಪೆಟ್ಟಿಗೆಯನ್ನ ಹಿಡಿದು ಜೀಪ್ನಿಂದ ಕೆಳಗಿಳಿದಿದ್ದ. ರಾಜವರ್ಧನ್ ಹತ್ತಿರ ಬಂದು ಪೆಟ್ಟಿಗೆಯನ್ನ ಕಿತ್ಕೊಳ್ತಾನೆ. ಮೂರ್ಖ, ಸತ್ಯಕ್ಕಿಂತ ಶಕ್ತಿ ದೊಡ್ಡದು ಅಂತ ಈಗಲಾದ್ರೂ ನಂಬು ಎಂದು ಪೆಟ್ಟಿಗೆಯನ್ನ ತೆರೆದನು. ಆದರೆ ಪೆಟ್ಟಿಗೆ ತೆರೆದ ತಕ್ಷಣ ರಾಜವರ್ಧನ್ ಮುಖ ಬೆಳ್ಳಗಾಯಿತು. ಅದರಲ್ಲಿ ಯಾವುದೇ ಡಿಜಿಟಲ್ ಸಾಕ್ಷಿ ಇರಲಿಲ್ಲ. ಬದಲಾಗಿ ಒಂದು ಸಣ್ಣ ಸ್ಕ್ರೀನ್ ಇತ್ತು. ಅದರಲ್ಲಿ ನಿತಿನ್ನ ಮುಖ ಕಾಣಿಸ್ತು. ನಿತಿನ್ ರಕ್ತಸಿಕ್ತ ಮುಖದೊಂದಿಗೆ ನಗುತ್ತಾ ಹೇಳಿದನು, ರಾಜವರ್ಧನ್, ನೀನು ಪೆಟ್ಟಿಗೆ ತೆರೆದ ತಕ್ಷಣ ನಿನ್ನ ಲೊಕೇಶನ್ ಮತ್ತು ನಿನ್ನ ಆಡಿದ ಎಲ್ಲಾ ಮಾತುಗಳು ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಹೋಗ್ತಿದೆ. ಅಸಲಿ ಸಾಕ್ಷಿ ಈಗಷ್ಟೇ ಕಮಿಷನರ್ ಕಚೇರಿಗೂ ತಲುಪಿದೆ ಅಂತ ಹೇಳೇ ಬಿಟ್ಟ. ರಾಜವರ್ಧನ್ ಆಘಾತದಿಂದ ಸುತ್ತಲೂ ನೋಡ್ತಾ ಇದ್ದಾನೆ. ದೂರದಲ್ಲಿ ಸೈರನ್ ಸದ್ದು ಮಾಡುತ್ತಾ 100 ಪೊಲೀಸ್ ವಾಹನಗಳು ಬರುತ್ತಿರುವುದು ಕಂಡು ಬರುತ್ತದೆ. ರಾಜವರ್ಧನ್ ಕೈಯಲ್ಲಿದ್ದ ಪೆಟ್ಟಿಗೆಯನ್ನ ಕೆಳಗೆ ಎಸೆದು ಕ್ರೌರ್ಯದಿಂದ ಆದಿತ್ಯನ ಕುತ್ತಿಗೆ ಪಟ್ಟಿ ಹಿಡಿದು ತನ್ನ ರಿವಾಲ್ವರನ್ನ ಅವನ ತಲೆಯ ಮೇಲೆ ಇಟ್ಟನು. ಲೈವ್ ಹೋದರೆ ನನಗೇನು ಹೆದರಿಕೆ ಇಲ್ಲ ಆದಿತ್ಯ. ಈ ಪೊಲೀಸರು ಬರುವಷ್ಟರಲ್ಲಿ ನಿನ್ನ ಹೆಣ ಇಲ್ಲೇ ಖಂಡಿತ ಬೀಳುತ್ತೆ. ನನ್ನ ಮನುಷ್ಯರಿಗೆ ಈಗಲೇ ಸಿಗ್ನಲ್ ಕೊಡ್ತೀನಿ. ಆ ಸ್ಮಶಾನದಲ್ಲಿರೋ ಮೇಘನಾಳನ್ನ ಅಲ್ಲೇ ಹೂತು ಹಾಕ್ಬಿಡು. ಇವನಿಗೆ ಅವಳ ಮುಖವನ್ನು ಸಿಗ್ಬಾರ್ದು ಅಂತ ಅರ್ಚಿದ್ದ. ಆದಿತ್ಯನ ಮುಖದಲ್ಲಿ ಅಳುಕಿರ್ಲಿಲ್ಲ. ಅವನು ನಿಧಾನವಾಗಿ ರಾಜವರ್ಧನ್ ಕಣ್ಣುಗಳನ್ನೇ ನೋಡುತ್ತಾ ಹೇಳ್ತಾನೆ, ರಾಜವರ್ಧನ್, ಸ್ಮಶಾನದಲ್ಲಿರೋದು ನನ್ನ ಹೆಂಡತಿ ಅಲ್ಲ. ಅದು ನಾನು ಮೊದಲೇ ಹಾಕಿದ್ದ ಪ್ಲಾನ್. ಆ ಸ್ಮಶಾನದ ದೃಶ್ಯ ಕಾಣಿಸ್ತಿರೋದು ಕೇವಲ ಒಂದು ಹಳೆಯ ರೆಕಾರ್ಡಿಂಗ್ ಅಷ್ಟೇ. ರಾಜವರ್ಧನ್ ಗಾಬರಿಯಿಂದ ತನ್ನ ಫೋನ್ ನೋಡಿದ. ಅದರಲ್ಲಿ ವಿಡಿಯೋ ಲೂಪ್ ಆಗ್ತಿರುವುದು ಅವನಿಗೆ ಈಗ ಅರಿವಾಗ್ತಾ ಇದೆ. ಸರಿಯಾಗಿ ಅದೇ ಕ್ಷಣದಲ್ಲಿ ಅವನ ಪಕ್ಕದಲ್ಲಿ ನಿಂತಿದ್ದ ಅವನ ವೈಯಕ್ತಿಕ ಬಾಡಿಗಾರ್ಡ್ ಒಬ್ಬ ಆದಿತ್ಯನ ಮೇಲೆ ಗುರಿ ಇಡಲು ಬದಲು ರಾಜವರ್ಧನ್ನ ಕೈಗೆ ಜೋರಾಗಿ ಹೊಡೆದ್ಬಿಟ್ಟ. ರಾಜವರ್ಧನ್ ಕೈಯಲ್ಲಿದ್ದ ಗನ್ ಕೆಳಗೆ ಬಿದ್ದಿತ್ತು. ಆ ಬಾಡಿಗಾರ್ಡ್ ತನ್ನ ಮುಖವಾಡವನ್ನ ತೆಗೆದ. ಅದು ನಿತಿನ್ ಆಗಿದ್ದ. ಅರಮನೆಯ ಸ್ಫೋಟದಲ್ಲಿ ನಿತಿನ್ ಸತ್ತಿರಲಿಲ್ಲ. ಅವನು ಶತ್ರುಗಳ ನಡುವೆ ಶತ್ರುವಿನಂತೆ ವೇಷ ಧರಿಸಿ ಲಾರಿಗಳ ಸಾಲಿನಲ್ಲಿ ಸೇರಿಕೊಂಡಿದ್ದ. ಬಾಂಬ್ ಸ್ಫೋಟಿಸೋದು ನಿನಗೆ ಮಾತ್ರ ಬರಲ್ಲ ರಾಜವರ್ಧನ್, ಅದರಿಂದ ಬದುಕೋದು ನಮಗೂ ಗೊತ್ತು ಎಂದು ನಿತಿನ್ ರಾಜವರ್ಧನನ ಮುಖಕ್ಕೆ ಬಲವಾಗಿ ಗುದ್ದುತ್ತಾನೆ.
ಆದಿತ್ಯ ಅಷ್ಟರಲ್ಲೇ ರಾಜವರ್ಧನನ್ನ ಹಿಡಿದು ಸೇತುವೆಯ ತಡೆಗೋಡೆಯನ್ನು ಒತ್ತಾನೆ. ನನ್ನ ತಂದೆಯ ಸಾವಿನ ರಹಸ್ಯ ಈಗ ಹೊರಬೀಳಲಿ ರಾಜವರ್ಧನ್. ಅಂದು ಆ ರಾತ್ರಿ ನೀನು ಅವರನ್ನ ಕೊಂದದ್ದು ಆಸ್ತಿಗಾಗಿಯೋ ಅಥವಾ ಈ ದೇಶದ ಭದ್ರತೆ ಸಂಬಂಧಿಸಿದ ಆ ಬ್ಲ್ಯಾಕ್ ಬಾಕ್ಸ್ ಫೈಲ್ಗಳಿಗಾಗಿಯೋ? ರಾಜವರ್ಧನ್ ರಕ್ತವನ್ನ ಉಗುಳುತ್ತಾ ವಿಕಟವಾಗಿ ನಗ್ನ. ಆದಿತ್ಯ, ನೀನು ಮತ್ತು ನಿನ್ನ ತಮ್ಮ ಗೆದ್ದೆವು ಅಂತ ಅಂದುಕೊಳ್ಳಕ್ಕೆ ಹೋಗ್ಬೇಡಿ. ಆ ಬ್ಲ್ಯಾಕ್ ಬಾಕ್ಸ್ ಫೈಲ್ ಈಗ ಮನೆಯಲ್ಲಾಗ್ಲಿ ಅಥವಾ ಫೈಲ್ಗಳನ್ನಾಗ್ಲಿ ಇಲ್ಲ. ಅದು ನಿನ್ನ ತಂದೆ ಸಾಯುವ ಮುನ್ನ ನಿನ್ನ ಮೈ ಮೇಲೆ ಇರೋ ಆ ಟ್ಯಾಟೋ ರೂಪದಲ್ಲಿ ಕೆತ್ತಿದ್ದಾರೆ. ನಿನ್ನ ಬೆನ್ನ ಮೇಲೆ ಇರೋ ಆ ಮಾರ್ಕ್ ಕೇವಲ ಒಂದು ಗುರುತಲ್ಲ, ಅದು ಇಡೀ ದೇಶದ ರಹಸ್ಯದ ಕೀಲಿ. ಆದಿತ್ಯ ಬೆಚ್ಚಿಬಿದ್ದ. ನನ್ನ ಬೆನ್ನ ಮೇಲಿದ್ದ ಸಣ್ಣ ಮಚ್ಚೆಯಂತಹ ಗುರುತು ಇಷ್ಟು ದೊಡ್ಡ ರಹಸ್ಯವನ್ನು ಅಡಗಿಸಿಟ್ಟಿದೆಯೇ ಎಂದು ಅವನು ಊಹಿಸಿರಲಿಲ್ಲ. ಅಷ್ಟರಲ್ಲೇ ದೂರದಲ್ಲಿದ್ದ ರಾಜವರ್ಧನ್ ಶಾರ್ಪ್ ಶೂಟರ್ ಒಬ್ಬ ಬಿಟ್ಟ ಗುಂಡು ಆದಿತ್ಯನ ಭುಜಕ್ಕೆ ತಗುಲಿತು. ಆದಿತ್ಯ ಸಮತೋಲನವನ್ನ ತಪ್ಪಿ ಸೇತುವೆಯ ಮೇಲಿದ್ದ ಕೆಳಗಿನ ಒಂದು ವೇಗವಾಗಿ ಹರಿಯುತ್ತಿರುವ ನದಿಗೆ ಬೀಳ್ತಾನೆ. ಆದಿತ್ಯ ಎಂದು ನದಿಗೆ ಜಿಗಿದ ನಿತಿನ್. ಆದರೆ ಪೊಲೀಸರು ಅಷ್ಟರಲ್ಲೇ ರಾಜವರ್ಧನನ್ನ ಸುತ್ತುವರು. ನದಿಯ ಅಲೆಗಳ ನಡುವೆ ಆದಿತ್ಯ ಕಾಣದಂತಾದ. ದೂರದ ದಡದಲ್ಲಿ ಮೇಘನಾ ಮತ್ತು ಯುವತಿ ಸುರಕ್ಷಿತವಾಗಿ ಪೊಲೀಸ್ ವ್ಯಾನ್ನಲ್ಲಿ ಕೆಳಗಿಳಿದ್ರು. ಆದರೆ ಆದಿತ್ಯ ನದಿಗೆ ಬಿದ್ದ ಸುದ್ದಿ ಕೇಳಿದ ಮೇಘನಾಳ ಪ್ರಪಂಚವೇ ಕುಸಿದು ಬಿದ್ದಿತ್ತು. ನದಿಯ ರಭಸವಾದ ಅಲೆಗಳು ಆದಿತ್ಯನ ದೇಹವನ್ನ ಮೈಲಿಗಳಷ್ಟು ದೂರಕ್ಕೆ ತೇಲಿಸಿಕೊಂಡು ಹೋದವು. ಭುಜದಿಂದ ಸುರಿಯುತ್ತಿದ್ದ ರಕ್ತದ ಬಿಸಿ ಅವನಿಗೆ ನೀರಿನ ಶೀತಲ ಸ್ಪರ್ಶದ ಅರಿವಾಗದಂತೆ ಮಾಡಿತ್ತು. ಪ್ರಜ್ಞೆ ಮರೆಯಾಗುವ ಮುನ್ನ ಅವನ ಕಿವಿಯಲ್ಲಿ ರಾಜವರ್ಧನ್ ಹೇಳಿದ ಮಾತುಗಳು ಮಾತ್ರ ಸದ್ದು ಮಾಡ್ತಾ ಇದ್ವು. ನಿನ್ನ ಬೆನ್ನ ಮೇಲಿರುವ ಟ್ಯಾಟೋ ಕೇವಲ ಗುರುತಲ್ಲ, ಅದು ಇಡೀ ದೇಶದ ರಹಸ್ಯದ ಕೀಲಿ. ನದಿಯ ದಡದ ಅಂಚಿನಲ್ಲಿದ್ದ ಒಂದು ಪಾಳು ಬಿದ್ದ ಮಠದ ಮೆಟ್ಟಿಲುಗಳು ಆದಿತ್ಯನ ದೇಹ ಅಪ್ಪಳಿಸಿತು. ಅಲ್ಲಿ ಪ್ರಾತಃ ಕಾಲದ ಪೂಜೆಗೆ ಬಂದಿದ್ದ ಒಬ್ಬ ವೃದ್ಧ ಸನ್ಯಾಸಿ ಆದಿತ್ಯನನ್ನ ನೋಡಿ ಗಾಬರಿಯಾದ್ರು. ತಕ್ಷಣ ತಮ್ಮ ಶಿಷ್ಯರನ್ನ ಕರೆದು ಅವನನ್ನ ಮಠದ ಒಳಗೆ ಹೊತ್ತೊಯ್ದ್ರು. ಅತ್ತ ಸೇತುವೆಯ ಮೇಲೆ ನಿತಿನ್ ಪೊಲೀಸರ ಕಣ್ಣು ತಪ್ಪಿಸಿ ನದಿಯ ದಡದ ಹಾದಿಯಲ್ಲಿ ಓಡಾಡ್ತಿದ್ದ. ರಾಜವರ್ಧನ್ ಪೊಲೀಸರ ವಶದಲ್ಲಿದ್ರೂ ಅವನ ಮುಖದಲ್ಲಿ ಸೋಲಿನ ಭಯ ಖಂಡಿತ ಇರಲಿಲ್ಲ. ಬದಲಾಗಿ ಅವನು ಪೊಲೀಸ್ ಕಮಿಷನರ್ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ಆದಿತ್ಯ ಸತ್ತರೆ ಈ ದೇಶದ ಅತಿದೊಡ್ಡ ಆರ್ಥಿಕ ಹಗರಣದ ಸತ್ಯವು ಅವನ ಜೊತೆಯೇ ಊತು ಹೋಗ್ತದೆ. ಆದರೆ ಅವನು ಬದುಕಿದರೆ ಅವನ ಬೆನ್ನ ಮೇಲಿರೋ ಆ ರಹಸ್ಯವನ್ನ ಪಡೆಯಲು ಇಡೀ ಅಂತಾರಾಷ್ಟ್ರೀಯ ಮಾಫಿಯಾ ಈ ನಗರಕ್ಕೆ ಇಳಿಯುತ್ತೆ. ನೀನು ಅವನನ್ನು ಹುಡುಕುತ್ತೀಯೋ ಅಥವಾ ರಕ್ಷಿಸ್ತೀಯೋ ನಿನ್ನ ಇಷ್ಟ. ಮಠದ ಒಳಗೆ ಆದಿತ್ಯ ನಿಧಾನವಾಗಿ ಕಣ್ಬಿಡ್ತಾನೆ. ಅವನ ಭುಜಕ್ಕೆ ಮೂಲಿಕೆಗಳ ಪಟ್ಟಿ ಕಟ್ಟಲಾಗಿತ್ತು. ಅವನ ಎದುರು ಕುಳಿತಿದ್ದ ಆ ವೃದ್ಧ ಸನ್ಯಾಸಿ ಅವನನ್ನ ತದೇಕ ಚಿತ್ತದಿಂದ ನೋಡ್ತಾನೆ ಇದ್ದ. ಎಚ್ಚರವಾಯಿತೆ ಆದಿತ್ಯ ಎಂದು ಅವರು ಕೇಳಿದಾಗ ಆದಿತ್ಯ ಒಂದು ಕ್ಷಣ ಬೆಚ್ಚಿ ಬೀಳ್ತಾನೆ. ನನ್ನ ಹೆಸರು ನಿಮಗೇನು ಗೊತ್ತು? ನಿನ್ನ ಹೆಸರು ಮಾತ್ರವಲ್ಲ, ನಿನ್ನ ಬೆನ್ನ ಮೇಲಿರೋ ಆ ರಹಸ್ಯವನ್ನು ನಾನು ಬಲ್ಲೆ. ಅದನ್ನು ನಿನ್ನ ತಂದೆಯ ಮರಣಕ್ಕೂ ಮುನ್ನ ನಾನೇ ನನ್ನ ಕೈಯಾರೆ ಕೆತ್ತಿದ್ದು. ಆದರೆ ಅದು ಕೇವಲ ಒಂದು ಕಿಲಾರವಾದೊಂದು ಶಾಪ ಎಂದರು ಆ ಸನ್ಯಾಸಿ. ಆದಿತ್ಯ ಆಶ್ಚರ್ಯದಿಂದ ಎದ್ದು ಕುಳಿತರು. ನನ್ನ ತಂದೆ ನಿಮಗೆ ಪರಿಚಯವೇ? ಅವರು ಸಾಯುವ ಮುನ್ನ ಏನಾದರೂ ಹೇಳಿದ್ರಾ? ಸನ್ಯಾಸಿ ಮೌನವಾಗಿ ಒಂದು ಹಳೆಯ ತಾಮ್ರದ ಪೆಟ್ಟಿಗೆಯನ್ನು ತಂದರು. ನಿನ್ನ ತಂದೆ ರಾಜವರ್ಧನ್ ಅಸಲಿ ಮುಖವಾಡವನ್ನು ಬಿಚ್ಚಿಟ್ಟಿದ್ರು. ಅದಕ್ಕಾಗಿಯೇ ಅವರು ಕೊಲೆ ಆದ್ರು. ನಿನ್ನ ಬೆನ್ನ ಮೇಲಿರುವ ಟ್ಯಾಟೋ ಒಂದು ಮ್ಯಾಪು. ಅದು ಈ ಮಠದ ಅಡಿಯಲ್ಲೇ ಇರುವ ಒಂದು ರಹಸ್ಯ ಸುರಕ್ಷಿತ ಲಾಕರ್ ಅನ್ನ ತೆರೆಯುವ ಪಾಸ್ವರ್ಡು. ಅದರಲ್ಲಿ ಏನಿದೆ ಎಂದು ನನಗೂ ಗೊತ್ತಿಲ್ಲ. ಆದರೆ ಅದನ್ನು ಪಡೆಯಲು ಬ್ಲ್ಯಾಕ್ ಈಗಲ್ ಎಂಬ ಕ್ರಿಮಿನಲ್ ಗ್ಯಾಂಗ್ ಈಗ ನಿನ್ನ ಹುಡುಕಾಟದಲ್ಲಿದೆ. ಸರಿಯಾಗಿ ಅದೇ ಕ್ಷಣದಲ್ಲಿ ಮಠದ ಹೊರಗೆ ಮೋಟಾರ್ ಬೈಕ್ಗಳು ಭೀಕರ ಸದ್ದು ಕೇಳಿಸ್ತು. ಕಪ್ಪು ಹೆಲ್ಮೆಟ್ ಧರಿಸಿದ ಶಸ್ತ್ರಸಜ್ಜಿತ ವ್ಯಕ್ತಿಗಳ ಮಠಗಳನ್ನು ಸುತ್ತುವರೆದ್ರು. ಆದಿತ್ಯನಿಗೆ ಈಗ ಅರಿವಾಯಿತು, ರಾಜವರ್ಧನ್ ಕೇವಲ ಒಂದು ಮುನ್ನುಡಿಯಷ್ಟೇ, ಅಸಲಿ ಯುದ್ಧ ಈಗ ಶುರುವಾಗಿದೆ ಅಂತ ಹೇಳ್ಬಿಟ್ಟು. ಮಠದ ಹೊರಗೆ ಬೈಕ್ಗಳ ದೊಡ್ಡ ಸದ್ದೇ ಕೇಳಿಸ್ತಾ ಇದೆ. ಆ ಸದ್ದುಗಳು ನಿಂತ ತಕ್ಷಣ ಹೆಲ್ಮೆಟ್ ಧರಿಸಿದಂತಹ ಇಬ್ಬರು ವ್ಯಕ್ತಿಗಳು ಮಠದ ಬಾಗಿಲನ್ನ ಜೋರಾಗಿ ಒದೆಯೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ವೃದ್ಧ ಸನ್ಯಾಸಿ ಶಾಂತವಾಗಿ ಆದಿತ್ಯನ ಕೈ ಹಿಡಿದು, ಹೆದರಬೇಡ ಆದಿತ್ಯ, ಈ ಮಠದ ಗೋಡೆಗಳಿಗೆ 1000 ವರ್ಷದ ಇತಿಹಾಸವಿದೆ. ಹೊರಗಿನವರಿಗೆ ಒಳಗೆ ಬರುವ ದಾರಿ ಸುಲಭವಾಗಿ ಸಿಗದು ಎನ್ನುತ್ತಾ ಗೋಡೆಯ ಮೇಲಿದ್ದ ಒಂದು ಕಲ್ಲಿನ ಚಕ್ರವನ್ನ ತಿರುಗಿಸಿದ್ದ. ಕ್ಷಣಾರ್ಧದಲ್ಲಿ ಆದಿತ್ಯ ಕುಳಿತಿದ್ದ ಭಾಗವು ಕೆಳಗೆ ಕುಸಿಯತೊಡಗಿತ್ತು. ಅದು ಒಂದು ರಹಸ್ಯ ಲಿಫ್ಟ್ನಂತೆ ಕೆಲಸ ಮಾಡಿ ಅವನನ್ನ ಮಠದ ತಳಭಾಗದ ಅಜ್ಞಾತ ಕೋಣೆಗೆ ತಲುಪಿಸಿತು. ಅಲ್ಲಿ ಇಡೀ ಗೋಡೆಯ ಮೇಲೆ ವಿಚಿತ್ರವಾದ ರೇಖಾಚಿತ್ರಗಳಿದ್ವು.
ಅತ್ತ ಮಠದ ಆವರಣಕ್ಕೆ ನುಗ್ಗಿದ ಬ್ಲ್ಯಾಕ್ ಈಗಲ್ ಗ್ಯಾಂಗ್ನ ನಾಯಕ ತನ್ನ ಹೆಲ್ಮೆಟ್ ತೆಗಿತಾನೆ. ಅವನು ಬೇರೆ ಯಾರೂ ಅಲ್ಲ, ರಾಜವರ್ಧನ್ನ ಮಗ ಸಂಜಯ್. ರಾಜವರ್ಧನ್ ಜೈಲಿಗೆ ಹೋದ್ರೂ ಅವನ ಸಾಮ್ರಾಜ್ಯವನ್ನು ನಡೆಸಲು ಸಂಜಯ್ ಈಗ ಹೊರಬಂದಿದ್ದನು. ಮುದಿ ಸನ್ಯಾಸಿಯ ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳು, ಇಲ್ಲದಿದ್ದರೆ ನಿನ್ನ ಶಿಷ್ಯರನ್ನೆಲ್ಲ ಇಲ್ಲಿಯೇ ಬಲಿ ಕೊಡ್ತೀನಿ ಎಂದು ಸಂಜಯ್ ಅರಚಿದ್ದ. ಸನ್ಯಾಸಿ ಕಿರುನಗುತ್ತಾ, ಹುಡುಕುವ ಕಣ್ಣುಗಳಿದ್ರೆ ಅವನು ನಿನ್ನ ಎದುರಿಗೇ ಇದ್ದಾನೆ, ನೋಡುವ ಶಕ್ತಿ ಇದ್ರೆ ಅವನು ನಿನ್ನ ನೆರಳಿನಲ್ಲೇ ಇದ್ದಾನೆ ಎಂದು ನಿಗೂಢವಾಗಿ ನೋಡಿದ್ರು. ಕೆಳಗಿನ ಕೋಣೆಯಲ್ಲಿನ ಆದಿತ್ಯನಿಗೆ ಒಂದು ಕನ್ನಡಿ ಮುಂದೆ ನಿಲ್ಲಲು ಸನ್ಯಾಸಿಯ ಧ್ವನಿ ಸ್ಪೀಕರ್ ಮೂಲಕ ಕೇಳಿಸ್ತು. ಆದಿತ್ಯ, ನಿನ್ನ ಬೆನ್ನ ಮೇಲೆ ಇರುವ ಟ್ಯಾಟೂವನ್ನ ಕನ್ನಡಿಯ ಪ್ರತಿಬಿಂಬಕ್ಕೆ ಹೊಂದಿಸು, ಆಗ ಮಾತ್ರ ನಿನಗೆ ಅಸಲಿ ಸಾಕ್ಷ್ಯ ಸಿಗುವುದು. ಆದಿತ್ಯ ತನ್ನ ಶರ್ಟ್ ತೆಗೆದು ಕನ್ನಡಿಯ ಬೆನ್ನಾಕಿ ನಿಂತ್ಕೋತಾನೆ. ಅವನ ಬೆನ್ನು ಮೇಲಿನ ಆ ವಿಚಿತ್ರ ಗುರುತು ಕನ್ನಡಿಯ ಮೇಲೆ ಬಿದ್ದಾಗ ಕೋಣೆಯಲ್ಲಿದ್ದ ಲೇಸರ್ ಕಿರಣಗಳು ಆ ಗುರುತನ್ನ ಸ್ಕ್ಯಾನ್ ಮಾಡ್ತವೆ. ತಕ್ಷಣ ಕೋಣೆಯ ಮಧ್ಯದಲ್ಲಿದ್ದ ಒಂದು ಕಲ್ಲಿನ ಪೆಟ್ಟಿಗೆ ಕೂಡ ಓಪನ್ ಆಗಿ ತೆರೆದುಕೊಳ್ಳುತ್ತೆ. ಅದರಲ್ಲಿದ್ದದ್ದು ಹಣವೂ ಅಲ್ಲ, ಆಸ್ತಿಯೂ ಅಲ್ಲ, ಬದಲಾಗಿ ಅಲ್ಲಿ ಒಂದು ಹಳೆಯ ಕಾಲದ ಮೊಬೈಲ್ ಫೋನು ಮತ್ತು ಆದಿತ್ಯನ ತಂದೆ ಬರೆದಿದ್ದ ಕೊನೆಯ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು: ಆದಿತ್ಯ, ನೀನು ಈ ಪತ್ರ ಓದುತ್ತಿದ್ದೀಯಾ ಅಂದರೆ ನಾನು ಈ ಲೋಕದಲ್ಲಿಲ್ಲ ಎಂದು ಅರ್ಥ. ನಿನ್ನ ಬೆನ್ನ ಮೇಲಿರುವ ಈ ಗುರುತು ನಿನ್ನ ರಕ್ಷಣೆಯಲ್ಲ, ಅದು ನಿನ್ನ ಸಾವಿಗೆ ಆಹ್ವಾನ ನೀಡುವ ದೊಡ್ಡ ಸಂಚು. ಈ ಫೋನ್ನಲ್ಲಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಇದೆ. ಅದನ್ನು ಕೇಳಿದರೆ ಮಾತ್ರ ನಿನಗೆ ಮೇಘನಾ ಮತ್ತು ನಿನ್ನ ತಾಯಿಯ ಅಸಲಿ ಗುರುತು ನಿನಗೆ ತಿಳಿಯುತ್ತದೆ. ಆದಿತ್ಯ ನಡುಗುವ ಕೈಗಳಿಂದ ಫೋನನ್ನ ಆನ್ ಮಾಡ್ತಾನೆ. ಅದರಲ್ಲಿ ಒಂದು ಮೆಸೇಜ್ ಕೂಡ ಇತ್ತು. ಅದು ಅವನ ಫೋನ್ಗೆ ಬಂದಿದ್ದಲ್ಲ, ಬದಲಾಗಿ ಮೇಘನಾಳ ಪೊಲೀಸ್ ಅಧಿಕಾರಿ ತಂದೆಯ ಫೋನ್ಗೆ ಆದಿತ್ಯನ ತಂದೆ ಕಳುಹಿಸಿದಂತಹ ಡಿಜಿಟಲ್ ಮೆಸೇಜ್ ಕೂಡ ಆಗಿತ್ತು. ಅದರಲ್ಲಿನ ಆಡಿಯೋ ಪ್ಲೇ ಆದಾಗ ಆದಿತ್ಯನಿಗೆ ತಲೆ ಸುತ್ತಿದಂತಾಯ್ತು. ಮೇಘನಾಳ ತಂದೆ ಮೃತರಾದ್ರು. ಅಪಘಾತದಿಂದಲ್ಲ, ಬದಲಾಗಿ ಆದಿತ್ಯನ ತಂದೆಯನ್ನ ಕಾಪಾಡಲು ಹೋಗಿ ನಡೆದ ಕೊಲೆಯ ಆಟದಲ್ಲಿ. ಅದು ಅಷ್ಟೇ ಅಲ್ಲ, ಮೇಘನಾಳ ತಂದೆಯ ಬಳಿ ರಾಜವರ್ಧನ್ನ ಅತಿ ದೊಡ್ಡ ರಹಸ್ಯವೂ ಕೂಡ ಇತ್ತು. ಸರಿಯಾಗಿ ಅದೇ ಸಮಯದಲ್ಲಿ ಕೆಳಗಿನ ಕೋಣೆಯ ಬಾಗಿಲು ಒಡೆದ ಸದ್ದು ಕೇಳಿಸ್ತು. ಸಂಜಯ್ ತನ್ನ ಮನುಷ್ಯರೊಂದಿಗೆ ಆ ರಹಸ್ಯ ಕೋಣೆಯೊಳಗೆ ನುಗ್ಗೇ ಬಿಟ್ಟಿದ್ದ. ಆದಿತ್ಯನ ಕೈಯಲ್ಲಿದ್ದ ಆ ಹಳೆಯ ಫೋನನ್ನ ನೋಡಿ ಸಂಜಯ್ ಕ್ರೂರವಾಗಿ ನಗ್ತ. ಥ್ಯಾಂಕ್ಸ್ ಆದಿತ್ಯ, ಆ ಫೋನ್ಗಾಗಿ ನಾವು 5 ವರ್ಷಗಳಿಂದ ಕಾಯ್ತಿದ್ವಿ. ಈಗ ಅದನ್ನ ಕೊಡು, ಇಲ್ಲದಿದ್ದರೆ ನಿನ್ನನ್ನ ಇಲ್ಲೇ ಹೂತು ಖಂಡಿತ ಹಾಕ್ಬಿಡ್ತೀವಿ ಅಂತ ಎದುರಿಸ್ತಾನೆ. ಆದಿತ್ಯ ಫೋನನ್ನ ತನ್ನ ಜೇಬಿಗೆ ಇರಿಸ್ಕೊಳ್ತಾ ಸಂಜಯ್ನತ್ತ ತೀಕ್ಷ್ಣವಾಗಿ ನೋಡ್ತಾನೆ. ಈ ಫೋನ್ ಸಿಗ್ಬೇಕಾದ್ರೆ ನೀನ್ ನನ್ನ ಹೆಣದ ಮೇಲೆ ದಾಟ್ಕೊಂಡೇ ಹೋಗ್ಬೇಕು ಕಣೋ ಸಂಜಯ್. ನಿನ್ನ ತಂದೆ ಮಾಡಿದ ಪಾಪದ ಹೊರೆ ನಿನ್ನ ಮೇಲೂ ಇದೆ ಅಂತ ಕಾಣುತ್ತೆ ಎಂದು ಬಹಳ ರೋಷದಿಂದ ನುಡಿದಿದ್ದ. ಸಂಜಯ್ ತನ್ನ ಕೈಯಲ್ಲಿದ್ದ ಗನ್ನನ್ನ ಆದಿತ್ಯನ ಹಣೆಗೆ ಗುರಿ ಇಟ್ಟಿದ್ದ. ಭಾವನಾತ್ಮಕ ಮಾತುಗಳನ್ನ ನಿಲ್ಲಿಸು ಆದಿತ್ಯ, ಈ ಮಠದ ಅಡಿಪಾಯದಲ್ಲಿ ನಿನ್ನನ್ನು ರಕ್ಷಿಸೋಕೆ ಯಾರು ಬರ್ತಾರೋ? ಯಾರೂ ಬರಲ್ಲ. ಆ ಫೋನ್ ಕೊಟ್ಬಿಡೋ, ಇಲ್ಲಾಂದ್ರೆ ಈಗಲೇ ಇಲ್ಲಿ ರಕ್ತದ ನದಿ ಹರಿಯುತ್ತೆ ನೋಡೋ ಅಂತ ಹೇಳ್ತಾನೆ. ಆದಿತ್ಯ ಮೆಲ್ಲನೆ ಒಂದು ಹೆಜ್ಜೆ ಹಿಂದೆ ಇಟ್ಟನು. ಅವನ ಬೆನ್ನಿನ ಹಿಂದಿದ್ದ ಕಲ್ಲಿನ ಗೋಡೆಯ ಮೇಲೆ ಅವನ ಟ್ಯಾಟೂ ತಗಲಿದ ತಕ್ಷಣ ಆ ಕೋಣೆಯಲ್ಲಿದ್ದ ಯಾಂತ್ರಿಕ ವ್ಯವಸ್ಥೆ ಮತ್ತೆ ಚಾಲನೆಯಾಯಿತು. ಗೋಡೆಯಿಂದ ಸಣ್ಣದಾದ ಕಬ್ಬಿಣದ ಸಲಾಕೆಗಳು ಸಂಜಯ್ನ ಮನುಷ್ಯರತ್ತ ಚಿಮ್ಮಿದ್ವು. ಅನಿರೀಕ್ಷಿತ ದಾಳಿಯಿಂದ ಸಂಜಯ್ನ ಇಬ್ಬರು ಸಹಚರರು ಕಿರುಚುತ್ತಾ ಕೆಳಗ್ ಬಿದ್ರು. ಇದೇ ಅವಕಾಶ ಎಂದು ಬಳಸಿಕೊಂಡು ಆದಿತ್ಯ ಸನ್ಯಾಸಿ ತೋರಿಸಿದ್ದ ಇನ್ನೊಂದು ಕಿರಿದಾದ ದಾರಿಯ ಮೂಲಕ ಕತ್ತಲೆಯೊಳಗೆ ನುಗ್ತಾನೆ. ಹಿಡೀರಿ, ಅವನನ್ನ ಸಾಯಿಸಿದ್ರೂ ಪರವಾಗಿಲ್ಲ, ಆ ಫೋನ್ ಮಾತ್ರ ನನಗ್ ಬೇಕು ಅಷ್ಟೇ ಎಂದು ಸಂಜಯ್ ಕಿರುಚುತ್ತಾ ಆತನನ್ನ ಬೆನ್ನಟ್ಟೋಕೆ ಶುರು ಮಾಡ್ತಾನೆ. ಆ ಕಿರಿದಾದ ದಾರಿ ಅಂತಿಮವಾಗಿ ಮಠದ ಹೊರಗಿನ ಗುಡ್ಡದ ತಪ್ಪಲೆಗೆ ತೆರೀತು. ಮಳೆ ಸುರಿಯುತ್ತಿತ್ತು. ಆದಿತ್ಯ ಗುಡ್ಡದ ಅಂಚಿನಲ್ಲಿ ಓಡಾಡುತ್ತಿರುವಾಗ ದೂರದಲ್ಲಿ ಒಂದು ಗಾಡಿಯ ಹೆಡ್ಲೈಟ್ ಬೆಳಕು ಕಾಣುತ್ತೆ. ಅದು ನಿತಿನ್ನ ಜೀಪ್ ಆಗಿತ್ತು. ನಿತಿನ್ ಹೇಗೋ ಮಠದ ರಹಸ್ಯ ದಾರಿಯನ್ನ ಪತ್ತೆ ಹಚ್ಚಿ ಅಲ್ಲಿಗೆ ಬಂದಿದ್ದ. ಆದಿತ್ಯ, ಬೇಗ 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 ಏರು ಎಂದು ನಿತಿನ್ ಕೂಗಿದ್ದ. ಆದಿತ್ಯ ಜೀಪ್ ಹತ್ತಿದ ತಕ್ಷಣ ನಿತಿನ್ ವೇಗವಾಗಿ ಗಾಡಿಯನ್ನ ಚಲಾಯಿಸ್ತಾನೆ. ಸಂಜಯ್ ಮತ್ತು ಅವನ ಗ್ಯಾಂಗ್ ಬೈಕ್ಗಳಲ್ಲಿ ಅವರನ್ನ ಹಿಂಬಾಲಿಸೋಕೆ ಶುರು ಮಾಡ್ತಾರೆ. ಜೀಪ್ನ ಒಳಗೆ ಆದಿತ್ಯ ಎದುಸಿರು ಬಿಡುತ್ತಾ ಹಳೆಯ ಫೋನನ್ನ ಹೊರತೆಗೆದ. ನಿತಿನ್, ಇದರಲ್ಲಿ ದೊಡ್ಡ ರಹಸ್ಯವೇ ಅಡಗಿದೆ. ಮೇಘನಾಳ ತಂದೆಯ ಸಾವಿನ ಹಿಂದೆ ನಮ್ಮ ತಂದೆಯನ್ನ ರಕ್ಷಿಸುವ ಉದ್ದೇಶ ಮಾತ್ರ ಇತ್ತು ಅಂತ ಈ ಫೋನ್ ಹೇಳಿದೆ. ಆದ್ರೆ ಆಡಿಯೋ ಪೂರ್ತಿ ಕೇಳೋಕೆ ಮುಂಚೆಯೇ ಅವರು ಅಲ್ಲಿಗೆ ಬಂದೇ ಬಿಟ್ಟಿದ್ರು ಅಂತ ಹೇಳ್ತಾರೆ.
ನಿತಿನ್ ಗಂಭೀರವಾಗಿ ರಸ್ತೆಯನ್ನು ನೋಡುತ್ತಾ ಹೇಳಿದ. ಆದಿತ್ಯ, ಆ ಫೋನ್ನಲ್ಲಿರೋದು ಕೇವಲ ಆಡಿಯೋ ಅಲ್ಲ, ಅದರಲ್ಲಿ ಒಂದು ಕೋಡ್ ಇದೆ. ಆ ಕೋಡ್ ಬಳಸಿದರೆ ಮಾತ್ರ ಮೇಘನ ಎಲ್ಲಿದ್ದಾಳೆ ಅಂತ ನಮಗೆ ತಿಳಿಯುತ್ತೆ. ರಾಜವರ್ಧನ್ ಮನುಷ್ಯರು ಅವಳನ್ನು ಈಗ ಒಂದು ರಹಸ್ಯ ಹಡಗಿನಲ್ಲಿ ಕೂಡಿಟ್ಟಿದ್ದಾರೆ. ಆದಿತ್ಯ ಬೆಚ್ಚಿ ಬಿದ್ದನು. ಹಡಗಿನಲ್ಲ, ಮೇಘನ ಪೊಲೀಸರ ವಶದಲ್ಲಿದ್ದಾಳೆ ಅಂತ ಅಂದುಕೊಂಡಿದ್ದೇನಲ್ಲ, ಅದೆಲ್ಲ ನಾಟಕ ಆದಿತ್ಯ. ಪೊಲೀಸರ ವೇಷದಲ್ಲಿದ್ದವರು ರಾಜವರ್ಧನ್ನ ಮನುಷ್ಯರೇ. ಈಗ ಆ ಹಡಗು ಅಂತಾರಾಷ್ಟ್ರೀಯ ಜಲಗಡಿ ದಾಟುವ ಮುನ್ನ ನಾವು ಅವಳನ್ನು ಉಳಿಸಲೇಬೇಕು. ಆದರೆ ಆ ಹಡಗಿನ ಲೊಕೇಶನ್ನು ತಿಳಿಯಬೇಕಾದ್ರೆ ನಿನ್ನ ಈ ಫೋನಲ್ಲಿರೋ ಕೋಡ್ ಬೇಕೇ ಬೇಕು ಅಂತ ಹೇಳ್ತಾನೆ. ಸರಿಯಾಗಿ ಅದೇ ಸಮಯಕ್ಕೆ ಸಂಜಯ್ನ ಬೈಕು ಜೀಪ್ನ ಪಕ್ಕಕ್ಕೆ ಬಂದ್ಬಿಡುತ್ತೆ. ಸಂಜಯ್ ಜೀಪ್ನ ಚಕ್ರಕ್ಕೆ ಗುಂಡು ಹಾರಿಸ್ತಾ ಜೀಪ್ ನಿಯಂತ್ರಣಕ್ಕೆ ತಪ್ಪಿ ರಸ್ತೆಯ ಪಕ್ಕದ ಕಂದಕದತ್ತ ಜಾರಲಾರಂಭಿಸ್ತು. ಮುಂದೆ ಏನಾಗುತ್ತೆ ನೋಡೋಣ. ಮುಂದಿನ ಭಾಗಕ್ಕಾಗಿ ಕಾಯಿರಿ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮೆಂಬರ್ಸ್ ಎಲ್ಲರೂ ಕೂಡ 4 ಭಾಗದ ಕಥೆಗಳು ಅಪ್ಲೋಡ್ ಆಗಿದೆ, ದಯವಿಟ್ಟು ಚೆಕ್ಔಟ್ ಮಾಡಿ.